ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 5 ಪ್ರಮುಖ ಮಧ್ಯಂತರ ನಿರ್ದೇಶನವನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಪ್ರತಿಭಟನೆ ನಿಭಾಯಿಸಲಿಕ್ಕೆ ಪೊಲೀಸರಿಗೆ ಹೊಸ ಮಾರ್ಗಸೂಚಿ ಅಗತ್ಯ ಇದೆ. ಪೊಲೀಸರಿಗೂ ಒಂದು ರೂಲ್ ಬುಕ್ ಅಂತ ಇರುತ್ತೆ, ಅದರ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಅಂತ ಅವ್ರು ಹೇಳ್ಕೊಳ್ತಾರೆ. ಆದರೆ ಈ ಲಾಠಿ ಚಾರ್ಜ್ ಅಂತ ಕ್ರಮ ಇದೆಯಲ್ಲ, ಅದರಲ್ಲೂ ವಿದ್ಯಾರ್ಥಿಗಳ ಮೇಲೆ ಇಂಥ ವಿಚಾರವನ್ನು ತುಂಬ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಪರಿಗಣಿಸಿದೆ. ನೀವು ಪೊಲೀಸರನ್ನ ಕೇಳಿ ನೋಡಿ, ನಮಗೊಂದು ಮ್ಯಾನ್ಯಲ್ ಇರುತ್ತೆ, ಪೊಲೀಸ್ ಮ್ಯಾನ್ಯಲ್ ಅಂತ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಿಬಿಡ್ತೀವಿ, ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ಕೊಳ್ತಾರೆ. ಆದರೆ ಈ ಪ್ರತಿಭಟನೆ ಮತ್ತು ಲಾಠಿ ಚಾರ್ಜ್ ವಿದ್ಯಾರ್ಥಿಗಳನ್ನು ದೆಹಲಿ ಪೊಲೀಸರು ನಡೆಸಿಕೊಂಡಂಥ ರೀತಿ ಇದೆಯಲ್ಲ, ಇದು ದೇಶಾದ್ಯಂತ ಅಲ್ಲ, ವಿಶ್ವಾದ್ಯಂತ ಚರ್ಚೆಗೆ ಕಾರಣವಾಯಿತು. ದೆಹಲಿ ಪೊಲೀಸರನ್ನ ನಂಬರ್ ಒನ್ ಅಂತ ಬೋರ್ಡ್ ಹಾಕೊಂಡು ತಿರುಗಾಡ್ತಾ ಇದ್ರಲ್ಲ, ನೀವು ಈ ಮಟ್ಟಕ್ಕೂ ಇಳಿಬಹುದು ಅಂತ ಇವರು ತೋರಿಸ್ಬಿಟ್ರು ದೆಹಲಿ ಪೊಲೀಸರು. ಇದೆಷ್ಟು ಕೆಳಮಟ್ಟಕ್ಕೆ ಇಳಿಬಹುದು ಅನ್ನೋದನ್ನು ಈ ಒಂದು ಪ್ರತಿಭಟನೆ ತೋರಿಸ್ಬಿಡ್ತು. ದೆಹಲಿ ಪೊಲೀಸರು ಅಂದರೆ ಇಷ್ಟೇನಾ ಇವರು ಅಂತ ಯಾರಾದರೂ ಕೇಳಿ ನೋಡಿದಾಗ ನಾವು ಮೊದಲಿಂದನೂ ಕೂಡ ದೆಹಲಿ ಪೊಲೀಸರೇ ನಂಬರ್ ಒನ್ ಅವರು ಹಾಗೆ ಹೀಗೆ ಅಂತಾರಲ್ಲ, ಇವರು ಕೂಡ ಈ ಥರದ್ದು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ರಲ್ಲ, ಅವಾಗೇನಿಸ್ತು ಅಂದರೆ ಅನ್ನಿಸ್ತು ಜನಗಳಿಗೆ. ಈ ಮಟ್ಟಕ್ಕೆ ಇವರು ಇಳಿಬಾರ್ದಾಗಿತ್ತೇನೋ, ಯಾರ ನಿರ್ದೇಶನದ ಮೇರೆಗೆ, ಯಾರನ್ನು ಮೆಚ್ಚಿಸಲು, ಯಾರಿಗೆ ಸಹಕರಿಸಲು, ಯಾರಿಗೆ ಸಹಾಯ ಮಾಡಲು ಈ ಥರ ವಿದ್ಯಾರ್ಥಿಗಳಿಗೆ ಇವರು ಹೊಡೆದರು ಬಡದರು ಅಂಥೇಳಿ. ಗಂಡಸರೇನೋ ಮಾಡಿದ್ದಾರೆ ಅಂತ ಒಂದು ಕಡೆ ಆದರೆ, ಈ ಹೆಣ್ಣು ಮಕ್ಕಳ್ರಿ, ಆ ಹೆಣ್ಣು ಮಕ್ಕಳನ್ನೇ ಒಂಥರ ದರ ಅಂತ ಎಳ್ಕೊಂಡು ಹೋಗ್ತಾರಲ್ರಿ ರೋಡಲ್ಲಿ, ಅದೇನೋ ಒಂಥರ ನೋಡಲಿಕ್ಕೆ ತುಂಬ ಕಸಿವಿಸಿ ಆಯ್ತದು. ನಾನು ವಿದ್ಯಾರ್ಥಿಗಳು ಪೊಲೀಸರಿಗೆ ಹೊಡ್ತಿದ್ದು ಸರಿ ಅಂತಿದ್ದೆ, ನಾನು ತಪ್ಪೇ ಅದು. ಪ್ರತಿಭಟನೆಯಲ್ಲಿ ಪೊಲೀಸರೇ ಟಾರ್ಗೆಟ್ ಆಗಿಬಿಟ್ಟಿದ್ದರೆ ಡೇ 1 ಜಂತರ್ ಮಂತರಲ್ಲಿ ಜಮಾಯಿಸಿದ ದಿನವೇ ಪೊಲೀಸರಿಗೆ ಏಟುಗಳು ಬೀಳಬೇಕಾಗಿತ್ತು. ಅದೇ ಉದ್ದೇಶ ಆಗಿಬಿಟ್ಟಿದ್ದರೆ ಅದಾಗಲಿಲ್ಲ. ಇವರು ಸಂಸತ್ ಚಲೋ ಅಂತ ಹೋದಾಗ ನೀವು ತಡೆಯುವುದು ಬೇರೆ, ಹೊಡೆಯುವುದು ಬೇರೆ. ತಡೆಯೋದಕ್ಕೂ ಹೊಡೆಯೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆ ರೀತಿಯಲ್ಲಿ ರಕ್ತ ಬರುವ ಹಾಗೆ, ಮೂಳೆ ಮುರಿದು ಹೋಗುವ ಹಾಗೆ ಹೊಡೆಯುವಂಥ ಅವಶ್ಯಕತೆ ಇರಲಿಲ್ಲ. ಸೊ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, ಪ್ರತಿಭಟನೆ ನಿಭಾಯಿಸಲಿಕ್ಕೇ ಪೊಲೀಸರಿಗೆ ನ್ಯೂ ಗೈಡ್ಲೈನ್ಸ್ ನೆಸಿಟಿ ಇದೆ, ಅವಶ್ಯಕತೆ ಇದೆ. ಅದು ಹಿಂದೆ ನಿಗದಿಪಡಿಸಿದ್ದ ಯಾವ ನಿಯಮಗಳನ್ನು ಪೊಲೀಸರು ಪಾಲಿಸಿಲ್ಲ. ಕೋರ್ಟ್ ಹೇಳಿರೋದು, ಹಿಂದೆ ನಿಗದಿ ಇತ್ತಲ್ಲಪ್ಪ ನಿಯಮಗಳು, ಪಾಲಿಸಿದಾರಾ ಪೊಲೀಸರು? ಸಂಪೂರ್ಣವಾಗಿ ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಆಗಲೇಬೇಕು ಈ ಪ್ರಕರಣದಲ್ಲಿ. ಯಾರೆಲ್ಲ ಕಾನೂನನ್ನು ಮೀರಿದ್ದಾರೋ, ಬ್ರೀಚ್ ಮಾಡಿದ್ದಾರೋ ನಿಯಮಗಳನ್ನು, ಅವರ ವಿರುದ್ಧ ಸೂಕ್ತ ಕ್ರಮ ಆಗಲಿದೆ. ತಪ್ಪು ಮಾಡಿದವರನ್ನ ಪತ್ತೆ ಹಚ್ಚಿ ಹೊಣೆಗಾರಿಕೆ ಮಾಡಲೇಬೇಕು. ಇದಾಗಬೇಕಿದು. ಒಂದಷ್ಟು ಜನ ಪೊಲೀಸರನ್ನ ಒಳಗಡೆ ಕಳಿಸ್ಬೇಕು ಇಂಥ ವಿಚಾರಗಳಲ್ಲಿ. 3 ವರ್ಷನೋ 4 ವರ್ಷನೋ 5 ವರ್ಷನೋ ಪೊಲೀಸರೇ ಜೈಲಲ್ಲಿ ಇದ್ದು ಬರಬೇಕು. ಆವಾಗ ಬಾಯಿ ಮಾತಲ್ಲಿ ಮಾತಾಡೋ ಎಲ್ಲ ವಿಚಾರಗಳಿಗೂ ಲಾಠಿನೇ ಮುಂದಾಗ್ಬಿಟ್ರೆ, ಆಮೇಲೆ ಈ ಪ್ರತಿಭಟನಾಕಾರರು ಅಷ್ಟೇ ನೀವು ಚೆಕ್ ಮಾಡ್ಕೊಳ್ಳಿ, ಬಹುಶಃ ಎಲ್ಲ ಸಾಂಪ್ರದಾಯಿಕ ಪ್ರತಿಭಟನಾ ವಿಧಾನಗಳನ್ನು ಮೀರಿ ನಿಂತ ಪ್ರತಿಭಟನಾ ವಿಧಾನ ಇದ್ದರೆ ಅದು ಈ ಹೊಸದು ಎನ್ನುವ ಜನ್ಜಿ ಪ್ರತಿಭಟನೆ. ಇದು ಹೊಸ ಪ್ರತಿಭಟನೆ. ಇದು ಹಳೆ ಬಂಡೆಗಳು, ಬ್ಯಾರಿಕೇಡ್ಗಳೆಲ್ಲ ಇದ್ವಲ್ಲ, ಆ ಮಾಡಲ್ಲು, ಈ ಮಾಡಲ್ಲು, ಅದು ಉಪವಾಸ ಸತ್ಯಾಗ್ರಹ, ಇವೆಲ್ಲವನ್ನು ದಾಟಿಕೊಂಡು ಬಂತು ಈ ಪ್ರತಿಭಟನೆ. ನೀವು ಅವ್ರನ್ನ ಯಾವ ಥರ ಟ್ರೀಟ್ ಮಾಡ್ತೀರೋ ಅವರು ನಿಮ್ಮನ್ನು ಹಾಗೇ ಟ್ರೀಟ್ ಮಾಡ್ತಾರೆ ಈ ಪ್ರತಿಭಟನಾಕಾರರು. ನೀವು ಚೆಕ್ ಮಾಡ್ಕೊಂಡು ಬನ್ನಿ. ಹಿಂದೆಲ್ಲ ಒಂದೇ ಒಂದು ಜಲಪಿರಂಗಿ ಹೊಡೆದು ಬಿಟ್ರೆ ಪ್ರತಿಭಟನೆ ಸ್ಟಾಪ್ ಅಲ್ಲಿಗೆ, ಎಲ್ಲ ಚೆದರ್ಬಿಡೋರು, ಓಡ್ಬಿಡೋರು. ಒಂದು ಲಾಠಿ ಚಾರ್ಜ್ ಆಗಿಬಿಟ್ರೆ ಜಾಗವೇ ಖಾಲಿ. ಹಿಂದೆ ಲಾಠಿ ಚಾರ್ಜ್ ಆಗಿಬಿಟ್ರೆ ಜಾಗವೇ ಖಾಲಿ, ಯಾರು ಇರ್ತಿರಲಿಲ್ಲ ಅಲ್ಲಿ. ಟಿಯರ್ ಗ್ಯಾಸ್ ಹಾಕಿಬಿಟ್ರೆ ಮುಗೀತಾ, ಎಲ್ಲ ಕಂಟ್ರೋಲಿಗೆ ಬಂತು, ಸಿಚುವೇಶನ್ ಈಸ್ ಅಂಡರ್ ಕಂಟ್ರೋಲ್ ಅಂತ ಹೇಳ್ಕೊಂಡು ಬಂದುಬಿಡ್ತಾ ಇದ್ರು. ಈ ಸಲ ಹಾಗಾಗಲಿಲ್ಲ. ನೀವೇನು ಮಾಡ್ತೀರಿ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಉತ್ತರ ಕೊಟ್ಟರು. ಹ್ಯುಮಿಲಿಯೇಟ್ ಮಾಡ್ತೀರಾ ನೀವು, ಅವರು ನಿಮಗೆ ಹ್ಯುಮಿಲಿಯೇಟ್ ಮಾಡಿದ್ರು. ನೀವು ಜಲಪಿರಂಗಿ ಬಳಸ್ತೀರಾ, ರೈನ್ ಡ್ಯಾನ್ಸ್ ಮಾಡ್ತಾರೆ ಅವರು. ಅವರೇ ಬಂದು ಕೇಳಿಕೊಂಡ್ರು, ಜಲಪಿರಂಗಿ ಹೊಡೀರಿ, ನಮಗೆ ಸೆಕೆ ಆಗ್ತಿದೆ ಇಲ್ಲಿ ಅಂತ ಕೇಳಿಕೊಂಡ್ರು. ಏನು ಮಾಡ್ತೀರಿ, ಏನು ವೆಪನ್ ಇದೆ ನಿಮ್ಮ ಬಳಿಯಲ್ಲಿ? ಅವರೇ ಬಂದು ಆನ್ ಮಾಡಿ ಪೊಲೀಸ್ ಸಾಬ್ ಆನ್ ಮಾಡಿ ಅಂತ ಅವರೇ ಕೇಳಿಬಿಟ್ರೆ ನೀವು ಮಾಡಲಿಕ್ಕೆ ಏನಿದೆ ಇನ್ನು? ಹಾಗಾದರೆ ಇಲ್ಲ. ಲಾಠಿಲಿ ಉತ್ತರ ಕೊಟ್ರಾ? ನಿಮ್ಮ ಲಾಠಿಗಳನ್ನು ಕೈಯಿಂದ ಕಿತ್ಕೊಂಡ್ರು, ಅದೇ ಲಾಠಿಯಿಂದ ನಿಮಗೆ ಹೊಡೆದ್ರು. ನಿಮ್ಮಗಳ ತಲೆಬುರುಡೆಗಳನ್ನು ಅವ್ರು ಓಪನ್ ಮಾಡಿದ್ರು, ಅವ್ರ ತಲೆಬುರುಡೆ ನೀವು ಓಪನ್ ಮಾಡಿದ್ರಿ. ಉತ್ತರ ಹಾಗೇನೆ. ಅಂದರೆ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಅದೇ ಜನ ಬಂದರು, ಪೊಲೀಸರೇ ಸುಸ್ತಾಗಿದ್ದೀರಿ, ಬೆಳಗ್ಗೆಯಿಂದ ಹೊಡೆದು ಊಟ ಮಾಡಿ, ಜ್ಯೂಸ್ ಕುಡೀರಿ, ಒಂಚೂರು ಜ್ಯೂಸ್ ಕುಡೀರಿ, ಪೊಲೀಸ್ ಅಂಕಲ್ ಟಾಟಾ ಬಾಯ್ ಹೋಗ್ತಾ ಇದ್ದೀವಿ, ನಮಗೆ ಜಂತರ ಮಂತರ ಬಿಟ್ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ, ಪ್ರಧಾನೋಡು ರಾಜೀನಾಮೆ ಕೊಟ್ಬಿಟ್ರು, ಮತ್ತೆ ಬರ್ತೀವಿ, ನನಗೆ ಬೋರ್ ಆಗ್ತಿದೆ. ಇದನ್ನು ಅದೇ ಪ್ರತಿಭಟನಾಕಾರರು ಹೇಳಿದರು. ಪೊಲೀಸರಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟರು, ಪೊಲೀಸರಿಗೆ ಕೊಟ್ಟರು ಇದೇ ಪ್ರತಿಭಟನಾಕಾರರು. ಬಾಳೆಹಣ್ಣು ಕೊಟ್ಟರು, ಜ್ಯೂಸ್ ಕೊಟ್ಟರು, ಊಟದ ಪಾಕೆಟ್ಗಳನ್ನು ಕೊಟ್ಟರು, ಸಮೋಸ ಕೊಟ್ಟರು. ಹೊಡೆಯೋಕ್ಕೆ ಬಂದ್ರಾ? ಪೊಲೀಸರ ಕಾಲಲ್ಲಿ ಒದ್ರಾ? ಇದೇ ಪ್ರತಿಭಟನಾಕಾರರು ಪೊಲೀಸರಿಗೂ ಕಾಲಲ್ಲೇ ಒದ್ದರು. ಹ್ಯೂಮರ್ ಕ್ರಿಯೇಟ್ ಮಾಡಿಬಿಟ್ರು. ಏನು ಮಾಡಿದ್ರು ಫನ್ನಿ ಅಂತ. ಒಂದು ವಿಷಯ ಹೇಳ್ತೀನಿ, ಬಹಳ ಸೂಕ್ಷ್ಮ ಇದು.
ನಿಮಗೆ ಯಾವುದೇ ಪ್ರತಿಭಟನೆ ಜನ ಬೆಂಬಲ ಇಲ್ಲದಿದ್ದರೆ ಬಿದ್ದು ಹೋಗ್ಬಿಡುತ್ತದು. ಪಬ್ಲಿಕ್ ಸಪೋರ್ಟ್ ಸಿಗದೇ ಇದ್ದರೆ ಎಂಥದ್ದೇ ಪ್ರತಿಭಟನೆ ಆಗಲಿ ಅದು ಕುಸಿದು ಬಿಡುತ್ತೆ, ಉಳ್ಕೊಳ್ಳಲ್ಲ. ನೀವು ನೋಡ್ಕೊಳ್ಳಿ ಜನಾಕ್ರೋಶ ಹೇಗಿದೆ ಎನ್ನುವುದಕ್ಕೆ ಈ ಒಂದು ಪ್ರತಿಭಟನೆ ಆಗಬೇಕಾದಾಗ ರೀಲ್ಸ್ ರೂಪದಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ಅಪ್ಲೋಡ್ ಆಗ್ತಾನೇ ಇತ್ತು. ಪೊಲೀಸರು ಹೊಡೆದಿದ್ದು ಆಗ್ತಿತ್ತು, ಈ ವಿದ್ಯಾರ್ಥಿಗಳು ಹೊಡೆದಿದ್ದು ಆಗ್ತಿತ್ತು, ವಿದ್ಯಾರ್ಥಿಗಳ ವರ್ತನೆಯೂ ಅದರಲ್ಲಿ ಅಪ್ಲೋಡ್ ಆಗ್ತಿತ್ತು, ಪೊಲೀಸರ ವರ್ತನೆಯೂ ಅಪ್ಲೋಡ್ ಆಗ್ತಾ ಇತ್ತು. ಸಹಜವಾಗಿ ಬಾಲಿವುಡ್ನ ಕೆಲವರು ನಟರು, ಅವರು ಇವರು ಸಾಹಿತಿಗಳು, ಹೋರಾಟಗಾರರು, ಅವ್ರ ಸಹಕಾರ ಕೂಡ ಸಿಕ್ತು. ನಿಮಗಿದು ಸಿಕ್ಕಂಥ ಜನಪ್ರಿಯತೆ ಇತ್ತಲ್ಲ, ಜನಪ್ರಿಯತೆ ಅಂದರೆ ಸರಿಯಾಗಿ ಮಾಡಿದ್ರು. ಪೊಲೀಸರಿಗೆ ಯಾರಾದರೂ ಹೊಡೆದ್ರೆ ಜನ ಎಂಜಾಯ್ ಮಾಡ್ತಾಯಿದ್ರು ಅದನ್ನು. ಲಕ್ಷಾಂತರ ವ್ಯೂಸ್ಗಳದಕ್ಕೆ, ಕೋಟ್ಯಾಂತರ ವೀಕ್ಷಣೆಗಳು ಬೇರೆ 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 ವಿಡಿಯೋಗಳಿಗೆ. ಯಾಕೆ? ಇವೆಲ್ಲವೂ ಹೇಗಾಗುತ್ತೆ ಅಂದರೆ ಜನಾಕ್ರೋಶದ ಧ್ವನಿಗಳಾಗ್ಬಿಡ್ತಾವವು. ಅಕ್ಸೆಪ್ಟೆನ್ಸ್ ಆಗಿಬಿಡುತ್ತೆ, ಸರಿಯಾಗಿ ಮಾಡಿದ್ರು. ಒಬ್ಬರು ಪೊಲೀಸರಿಗೆ ಹೊಡಿತಿದ್ರೆ ತುಂಬ ಜನ ಅದನ್ನು ನೋಡ್ತಾ ಇದ್ದಾರೆ ಅಂದರೆ, ಅದರ ಪರವಾಗಿ ಕಮೆಂಟ್ಗಳು ಬರ್ತವೆ ಅಂದರೆ ಅರ್ಥ ಏನು ಹೇಳಿ? ಏನರ್ಥ? ಸರಿಯಾಗಿ ಮಾಡಿದ್ರು ಪೊಲೀಸರಿಗೆ ಅಂತಾರೆ ಎಂದಾಗ ಅರ್ಥ ಏನು? ಪೊಲೀಸರು ನಮ್ಮ ರಕ್ಷಣೆಗಿರ್ತಕ್ಕಂಥವ್ರು, ನಮ್ಮದೇ ಟ್ಯಾಕ್ಸಲ್ಲಿ ಸಂಬಳ ತೆಗೆದುಕೊಳ್ತಕ್ಕಂಥವ್ರಿಗೆ ನಮ್ಮ ಜನ ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ನಮ್ಮ ಜನದ ಜೊತೆ ನಡ್ಕೊಂಡಂಥ ರೀತಿ ಸರಿ ಇಲ್ಲ ಎನ್ನುವುದರ ದ್ಯೋತಕ ಅದು ಅಲ್ವಾ? ಲಕ್ಷಾಂತರ ಜನ, ನೂರಾರು ಕಮೆಂಟು, ಸಾವಿರಾರು ಕಮೆಂಟು, ಸಖತ್ತಾಗಿ ಮಾಡಿದ್ರು, ನಗೆ, ವಿಡಂಬನೆ, ಹಾಸ್ಯ ಏನಿರಲಿಲ್ಲ ಹೇಳಿ. ಈಗಲೂ ಚೆಕ್ ಮಾಡ್ಕೊಳ್ಳಿ, ಹೋಗಿ ನೋಡಿ ನೀವು. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಪೊಲೀಸರ ಮೇಲಿನ ಹಲ್ಲೆಯನ್ನು ನಾನು ಜಸ್ಟಿಫೈ ಮಾಡೋಕ್ಕೆ ಇಲ್ಲಿ ಕೂತಿಲ್ಲ. ನೋ, ಮಾಡಬಾರ್ದು, ಅದನ್ನು ಅಪರಾಧ ಅದು. ಆದರೆ ಅಟ್ ದ ಸೇಮ್ ಟೈಮ್ ಇದು ಏಕಮುಖವಾಗಿ ಆಗಬಾರ್ದು. ವಿದ್ಯಾರ್ಥಿಗಳು ಹೊಡೆದ್ರೆ ತಪ್ಪು, ಪೊಲೀಸರು ಹೊಡೆದ್ರೆ ಸರಿ ಅಂತ ಆಗಬಾರ್ದಲ್ಲ. ಪೊಲೀಸರಿಗೂ ಆ ವಿವೇಚನೆ ಬಳಸಬೇಕಾಗಿತ್ತಲ್ಲ ದೆಹಲಿ ಪೊಲೀಸರು, ಅದು ಮಾಡಲಿಲ್ಲ. ಮ್ಯಾನಲ್ಲಿದೆ, ಲಾಠಿ ಕೊಟ್ಟಿದ್ದಾರೆ, ಒಂದು ಗುರಾಣಿ ಕೊಟ್ಟುಬಿಟ್ಟಿದ್ದಾರೆ, ನಿಮಗೆ ಹೆಲ್ಮೆಟ್ ಕೊಟ್ಟಿದ್ದಾರೆ, ನಿಮಗೊಂದು ಬಾಡಿಗೆ ಒಂದು ಶೀಲ್ಡ್ ಕೊಟ್ಟುಬಿಟ್ಟಿದ್ದಾರೆ, ಏನು ಬೇಕಾದರೂ ಮಾಡಬಹುದು ನೀವು. ನೋ, ಶೀಲ್ಡ್ ಒಮ್ಮೆ ಅವರು ಕೊಟ್ಟು ನೋಡಿ, ಸ್ಟೂಡೆಂಟ್ಗೆ ಆ ಶೀಲ್ಡ್ ಕೊಟ್ಬಿಟ್ಟು ನೋಡಿ, ನಿಮಗೆ ಚೆನ್ನಾಗಿ ಹೊಡಿತಾರೆ ಅವರು. ಮಾಡಲ್ವಾ? ಇದನ್ನು ನೀವು ಹ್ಯಾಂಡಲ್ ಮಾಡೋ ವಿಧಾನ ಇದೆ. ಹ್ಯಾಂಡಲ್ ಮಾಡೋ ವಿಧಾನ ಬೇಕಾದಷ್ಟಿದೆ. ಮಾತಿಗಿಂತ ಬೇಕಿತ್ತೇನ್ರಿ ನಿಮಗೆ? ಮಾತಿಗಿಂತ ವಿಧಾನ ಇದೆಯಾ? ದೇಶಗಳೇ ಮಾತಿಗೆ ಮಣಿದು ಬಿಡ್ತಾವ್ರಿ. ಅಂಥದ್ರಲ್ಲಿ ನೀವು ಕೈಗೆ ಲಾಠಿ ಸಿಕ್ತು ಅಂತ ಹೆಂಗೆ ಬೇಕಂಕೊಂಡು ನೋಡಿ ಎಳ್ಕೊಂಡು ಹೋಗೋದು. ವಿದ್ಯಾರ್ಥಿನಿ ಏನು ಟೆರರಿಸ್ಟ್ಗಳವರು? ಟೆರರಿಸ್ಟ್ಗಳೇನ್ರಿ? ಕಳ್ಳರ ಸುಳ್ಳ್ರ ಅಟ್ ದ ಸೇಮ್ ಟೈಮ್ ಏನೇನು ನಂಬಿಕೆಯನ್ನು ಇಟ್ಕೊಂಡಿದ್ದರೋ, ದೇವರು ಅಂದರೆ ಒಂದು ನಂಬಿಕೆ, ಶಿಕ್ಷಣ ಅಂದರೆ ಒಂದು ನಂಬಿಕೆ, ಒಂದು ಭವಿಷ್ಯ, ಉದ್ಯೋಗ, ಇಂಥ ನಂಬಿಕೆಗಳಿಗೆ ಘಾಸಿ ಆಗ್ತಾ ಇದ್ದಾಗ ಈ ಜನ್ರೇಷನ್ ಕೂತ್ಕೊಳ್ಳಿಲ್ಲ. ನೀವೇನು ಕೊಟ್ಟರು ಅದನ್ನು ಹಾಗೆ ವಾಪಸ್ ಕೊಟ್ಟರು. ಕೆಲವು ಕಡೆ ಬಡ್ಡಿ ಸೇರಿಸು ಕೊಟ್ಟಿದ್ದಾರೆ ನಿಮಗೆ. ನಿಜಾನಾ? ನೀವೇನೇ ಕೊಟ್ಟಿರಿ ಅವ್ರಿಗೆ ಹಾಗೆ ವಾಪಸ್ ಕೊಟ್ಟಿದ್ದಾರೆ, ಬಡ್ಡಿ ಸಮೇತನೂ ಕೊಟ್ಟಿದ್ದಾರೆ ಕೆಲವು ಕಡೆಗೆ. ಈ ಘರ್ಷಣೆ ಪೊಲೀಸರು ವಿದ್ಯಾರ್ಥಿಗಳು, ಪೊಲೀಸರು ಜನ, ನೋ, ಈ ಘರ್ಷಣೆ ಆಗಬಾರ್ದು, ಚೆನ್ನಾಗಿರಲ್ಲ ಅದು. ನಮ್ಗನ್ನು ಕಾವಲು ಮಾಡೋಕ್ಕೆ ಇರೋದು. ನಮ್ಮನ್ನ ಯಾರೋ ಕೊಲೆ ಮಾಡಿದ್ರೆ, ನಮ್ಮನ್ನ ಯಾರೋ ಲೂಟಿ ಮಾಡಿಬಿಟ್ರೆ, ನಮ್ಗೆ ಯಾರೋ ಹೊಡೆದ್ರೆ, ಬಡಿದ್ರೆ, ದೌರ್ಜನ್ಯ ಮಾಡಿದ್ರೆ, ಚುಡಾಯಿಸಿದ್ರೆ, ಕಿರುಕುಳಗಳು ಕೊಟ್ಟರೆ, ಕ್ರಿಮಿನಲ್ ಅಫೆನ್ಸ್ಗಳು ಮಾಡಿದ್ರೆ ಅದನ್ನು ಕಾಪಾಡೋಕ್ಕಿರ್ತಕ್ಕಂಥವ್ರು ನೀವು. ಬೆಳಗ್ಗೆ ಎದ್ದು ನಿಮ್ಮ ಹೆಸರನ್ನು ಎತ್ತಿ ನಾವು ಖುಷಿ ಪಟ್ಕೊಂಡು ಮನೆಯಿಂದ ಆಚೆ ಹೋಗುವಂತಿರಬೇಕು. ಅವ್ರು ಇದ್ದಾರಪ್ಪ ನಮ್ಮ ಸೇಫ್ಟಿಗೆ ಅಂತ. ನಮಗೆ ಹೊಡೆಯೋಕ್ಕಿದ್ದಾರೆ, ಅವ್ರು ಪೊಲೀಸರಿಗೆ ಏಟು ಬಿದ್ದರೆ ಸರಿಯಾಗಿ ಕೊಟ್ರಂತ, ಅವ್ರಿಗೆ ಸರಿಯಾಗಿ ಬಿತ್ತಂತೆ. ಈ ಎಂಜಾಯ್ ಮಾಡುವ ಮಟ್ಟಕ್ಕೆ ಜನಗಳ ಮನಸ್ಥಿತಿ ಹೋಗ್ತಿದೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಏನೋ ಕರೆಕ್ಷನ್ ಆಗಬೇಕು ಅಂತ ಅದರ ಅರ್ಥ. ಅವ್ರು ಮಾಡ್ತಿರೋ ಸರಿ ಅಂತ ನಾನು ಹೇಳ್ತಿಲ್ಲ. ಪೊಲೀಸರಿಗೆ ಹೊಡೆದ್ರೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ ಅರ್ಥ ಏನು ರೀ ಅದಕ್ಕೆ? ಪೊಲೀಸರಲ್ಲಿ ಒಂದು ಸಮಸ್ಯೆ ಇದೆ ಅಂತಲ್ವಾ? ಅವರು ಜನಗಳಿಗೆ ವಿರೋಧಿಯಾಗಲ್ಲಿ ನಿಂತಿದ್ದಾರೆ ಅಂತಲ್ವಾ? ಇವುಗಳನ್ನು ದಾಟ್ಕೊಳ್ಬೇಕಾಗತ್ತೆ ಅಂತ. ಶಿಕ್ಷೆಯನ್ನು ವಿಧಿಸದೆ ಕೇವಲ ತನಿಖೆ ಮಾಡ್ತೀವಿ ಅಂತ ಹೇಳೋದು ವ್ಯರ್ಥ ಅಂತ ಕೋರ್ಟ್ ಹೇಳಿದೆ ಇಲ್ಲಿ. ಪ್ರತಿಭಟನೆ ಕುರಿತು ಸುಪ್ರೀಂ ಕೋರ್ಟ್ನ ಕಡೆಯಿಂದ ಮಧ್ಯಂತರ ಆದೇಶ ಬಂದಿದೆ. ಸಂತ್ರಸ್ತ ಪೊಲೀಸರು ಹಾಗೂ ಅವರ ಕುಟುಂಬದ ರಕ್ಷಣೆಗೂ ತನಿಖೆ ಆಗಬೇಕು. ಪೊಲೀಸರಿಗೆ ಏಟು ಬಿದ್ದು ತನಿಖೆ ಮಾಡಬಾರ್ದಾ? ಮಾಡಬೇಕು. ಅದನ್ನೂ ತನಿಖೆ ಮಾಡಿ. ನೀವು ತನಿಖಾ ಸಮಿತಿ ರಚನೆಗಿಂತ ಮುಂಚೆ ಉತ್ತರ ಸಲ್ಲಿಕೆಗೆ ಕಾಲಾವಕಾಶ ಕೊಡಿ. ಕೇಂದ್ರ ಮತ್ತು ಆಯಾ ರಾಜ್ಯಗಳಲ್ಲಿ ಉತ್ತರ ಸಲ್ಲಿಕೆಗೆ ಅವಕಾಶ ಇರಬೇಕು. ದೆಹಲಿ, ಮಹಾರಾಷ್ಟ್ರ, ಬಿಹಾರ, ಕೇರಳ, ಮಧ್ಯಪ್ರದೇಶ್, ಉತ್ತರ ಪ್ರದೇಶದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ನೋಟಿಸ್ ಹೋಗಿದೆ. ಇದೊಂದು ಭೀಕರ ದೌರ್ಜನ್ಯ ಅಂಥೇಳಿ CJI ಹೇಳಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಭೀಕರ ಪೊಲೀಸ್ ದೌರ್ಜನ್ಯವಾಗಿದೆ. ಸೂರ್ಯಕಾಂತ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿರತಕ್ಕಂಥ ಮಾತಿದು. ಪೊಲೀಸ್ ಬಲಪ್ರಯೋಗ ಅತಿಯಾದಂಥ ದೌರ್ಜನ್ಯ ಆಗಿದೆ ಇಲ್ಲಿ. ಲಾಠಿ ಚಾರ್ಜ್, ಪೆಲೆಟ್ ಗನ್, ಟಿಯರ್ ಗ್ಯಾಸ್, ರಬ್ಬರ್ ಬುಲೆಟ್ಗಳು. ಈ ದಾಳಿಯಿಂದ ಕಣ್ಣಿನ ದೃಷ್ಟಿ ಹೋಗಿದೆ ಅಂದರೆ, ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು ನೀತಿಯನ್ನು, ಹಮ್ಮುರಾಬಿ ಕೋಡನ್ನು ವಿದ್ಯಾರ್ಥಿಗಳು ಬಳಸಿದ್ರೆ ನಿಮ್ಮ ಕಣ್ಣಿಗೆ ಕಿತ್ತಾಕ್ಬಿಟ್ರೆ ಪೊಲೀಸರದು, ನಿಮ್ಮ ಕಣ್ಣಿಗೆ ತಿವಿದು ಬಿಟ್ರೆ ಓಕೆನಾ? ಪೆಲೆಟ್ ಗನ್ಗಳು, ರಬ್ಬರ್ ಗುಂಡುಗಳು ವಿದ್ಯಾರ್ಥಿಗಳ ಮೇಲೆ.
ಇದು ರಾಂಗ್ ಅಲ್ಲ ಇದು. ಜನಸಂದಣಿ ಚದುರಿಸೋದಕ್ಕೆ ಎಲೆಕ್ಟ್ರಿಕ್ ಬ್ಯಾಟನ್ಗಳು ಬಳಸ್ಕೊಂಡಿದ್ದಾರೆ ಇವರು. ಅದು ಕೊಟ್ಟರೆ ಅವ್ರು ಶಾಕ್ ಹೊಡೆಯುತ್ತೆ ಅವ್ರಿಗೆ. ಅದನ್ನು ವಿಡಿಯೋ ಮಾಡಿ ಹಾಕಿದ್ರು. ಲಾಠಿ ಬಳಸಿದ್ದಾರೆ, ಎಲೆಕ್ಟ್ರಿಕ್ ಬಟನ್ಗಳು ಬಳಸ್ಕೊಂಡಿದ್ದಾರೆ, ಹಿಂಸಾಚಾರ ಮಾಡಿದ್ದಾರೆ. ಇದನ್ನು ಅಮೆರಿಕದಲ್ಲಿರ್ತಕ್ಕಂಥ ಪ್ರಜೆಗಳನ್ನು ಓಡಿಸಲಿಕ್ಕೆ ಐಸ್ ಮಾಡಿತ್ತಲ್ಲಿ. ಯಾರನ್ನ ನಿಂದು ಐಡೆಂಟಿ ಕಾರ್ಡ್ ಕೊಡು, ನಿನ್ನ ಪಾಸ್ಪೋರ್ಟ್ ಕೊಡು, ಹೋಗು ಆಚೆ ಅಂತ ಸಿಕ್ಕಲ್ಲಿ ಹೊಡಿತಾ ಇದ್ರಲ್ಲ, ಅದಕ್ಕಿಂತ ಘೋರವಾಗಿತ್ತಿದು. ಸೊ ಇಂಥ ಕ್ರಮಗಳು ಬೇಡ, ಕ್ರಿಮಿನಲ್ ಹಿನ್ನೆಲೆ ಇಲ್ಲದವ್ರನ್ನ ಬಿಡುಗಡೆ ಮಾಡಿಬಿಡಿ ಅಂಥೇಳಿ ಈಗ ಕೋರ್ಟ್ ಹೇಳಿದೆ. 5 ಮಧ್ಯಂತರ ನಿರ್ದೇಶನ ಕೊಟ್ಟಿರೋದು ಸಂವಹನ ದಾಖಲೆಗಳನ್ನು ಭದ್ರವಾಗಿ ಕಾಯ್ದಿರಿಸಬೇಕು. CCTV, ಡ್ರೋನ್, ಬಾಡಿ ಕ್ಯಾಮರಾ ಹಾಗೂ ವೈರ್ಲೆಸ್ ಸಂವಹನ ಇಟ್ಕೊಳ್ಬೇಕು. ಸಾಕ್ಷಿಗಳ ಸಂರಕ್ಷಣೆ ಆಗಬೇಕು. ಪ್ರತಿಭಟನಾಕಾರ ಡಿಜಿಟಲ್ ಡೇಟಾ ಗೌಪ್ಯವಾಗಿರಬೇಕು. ವೈಯಕ್ತಿಕ ಮಾಹಿತಿ ಪ್ರಕಟಿಸಬಾರ್ದು ನೀವು ಯಾರದೇ ಪ್ರತಿಭಟನಾಕಾರರದ್ದು. ಪ್ರತಿಭಟನೆ ನಿರತ ವಿದ್ಯಾರ್ಥಿಗಳ ಮೇಲೆ ಬಲವಂತದ ಕ್ರಮ ಆಗಬಾರ್ದು. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಲ್ಲರನ್ನೂ ಕೂಡ ತಕ್ಷಣವೇ ಬಿಡುಗಡೆ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ.